ಬಗ್ಗೆನೂ ತಿಳ್ಕೊಂಡಿದ್ದೀರಾ, ಎಲ್ಲ ಸ್ಟಾರ್ಗಳ ಬಗ್ಗೆ ಮಾತಾಡಿರೋದಕ್ಕೆ ಕೇಳ್ತಾ ಇದ್ದೀನಿ. ದರ್ಶನ್ ಸರ್ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಅವ್ರಿಗೆ ಇದು ಬೇಡವಾಗಿತ್ತು. ಒಂದು ಹೆಣ್ಣಿಂದ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಆದರೆ ಅವ್ರಿಗೆ ಇದು ಬೇಡವಾಗಿತ್ತು. ಮುಂದಿನ ದಿನದಲ್ಲಿ ಅವ್ರು ಆಚೆ ಬಂದು ಒಳ್ಳೆಯದು ಮಾಡ್ತಾರೆ, ಕಲಿತಾರೆ. ಅವರು ಎಷ್ಟೋ ಜನಕ್ಕೆ ನೆರವಾಗಿದ್ದಾರೆ, ಒಳ್ಳೇದು ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಅನ್ನದಾನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅಂದರೆ ಅವರು ಈ ಸಿಚುವೇಶನಲ್ಲಿ ಸಿಗಾಕೊಂಬಾರ್ದಿತ್ತು, ಕಷ್ಟದಿಂದ ಬಂದಿದ್ದಾರೆ, ಇದು ಬೇಡವಾಗಿತ್ತು. ಮುಂದಕ್ಕೆ ಅವ್ರಿಗೂ ಇದು ಬೇಡ, ಏನೋ ಒಳ್ಳೆ ರೀತಿನಲ್ಲಿ ಅವ್ರು ಆಚೆ ಬಂದು ಮತ್ತೆ ಎಲ್ಲರ ಥರ ಎದ್ದು ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ ಅಷ್ಟೇ. ಸರ್, ನನಗೆ ಇಂಥ ಹೀರೋ ಅಂಥ ಹೀರೋ ಅಂತ ಇಲ್ಲ ಸರ್. ಎಲ್ಲರಿದ್ರಿಂದನೂ ನಾವು ಇಲ್ಲಿ ವ್ಯಾಪಾರ ಆದಾಗ ನಾವು ಊಟ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಇವಾಗ ಯಾವುದೇ ಫಿಲಮ್ ಬಂದರೂ ವ್ಯಾಪಾರ ನಡೆಯೋದಿಲ್ಲ. ಆವಾಗಿನ ಜನ್ರೇಷನ್ಗೂ ಇವಾಗಿನ ಜನ್ರೇಷನ್ಗೆ ತುಂಬ ವ್ಯತ್ಯಾಸ ಇದೆ. ಆಗ ಆ ಥರ 10 ರೂಪಾಯಿ ಐಟಮ್ ತಂದು ಹಾಕಿದ್ರು 100 ರೂಪಾಯಿ ಸಂಪಾದನೆ ಮಾಡ್ಬೋದಿತ್ತು. ಇವಾಗ ನೀವು 5,000 ಬಂಡವಾಳ ತಂದು ಹಾಕಿದ್ರು ನೀವು 3,000 ತೆಗಿಯೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಇದೆ. ನಾರ್ಮಲ್ ಜನ ಬರ್ತಾರೆ, ಆದರೆ ಇವಾಗ ಥಿಯೇಟ್ರುಗಳಿಗೆ ಜನನೇ ಕಮ್ಮಿ ಆಗಿದ್ದಾರೆ. ಅದಕ್ಕೆ ಎಷ್ಟೋ ಜನ ಥಿಯೇಟ್ರುಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮುಂದಕ್ಕೆ ಏನಾಗುತ್ತೆ ಅಂತ ನೋಡಬೇಕು. ಸರ್, ಇದು ಟಿ ವಿ ಬಂದಿದೆ ಅಂತಲೇ ಇವಾಗ ಕಾಂತಾರ ಬಂತು, ಓಡ್ತು. ಇವಾಗ ಟಿ ವಿ ಇದೆ ಅಂತಲೇ ಜನ ಕಾಂತಾರಕ್ಕೆ ಬರಲಿಲ್ವಾ? ಬರ್ತಾರೆ. ಒಳ್ಳೆ ಚಿತ್ರ ಕೊಡಲಿ, ಜನ ಬರ್ತಾರೆ, ಬಂದೇ ಬರ್ತಾರೆ. ಯಾವ ಹೀರೋ ಅಂತ ಏನು ನೋಡೋದಿಲ್ಲ. ಪಿಕ್ಚರ್ ಚೆನ್ನಾಗಿದೆ, ಬಂದೇ ಬರ್ತಾರೆ. ಇವಾಗ ಸೋಪ್ರಮ್ ಬಂತು, ಬೇಕಾಗಿಲ್ಲ. ಅದರಲ್ಲಿ ಯಾರು ಹೀರೋ ಅಂತ ಹೇಳ್ತೀರಾ ನೀವು? ನಾವು ಯಾರು ಹೀರೋ ಅಂತಲೇ ಹೇಳೋಕ್ಕಾಗಲ್ಲ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಫಿಲಮ್ ಚೆನ್ನಾಗಿ ಓಡಿದೆ ಅಲ್ವಾ? ಆ ಥರ ಇರಬೇಕಾದ್ರೆ 100 ಕೋಟಿ ಕ್ಲಬ್ ಸೇರ್ತು ಅಂತ ಹೇಳಿದ್ರು. ಇವಾಗ ಅದು ಏನೇ ಇದು ಮಾಡಿದ್ರು ಫಿಲಮ್ನ ನಾವು ಅವ್ರು ಕೊಡೋ ರೀತಿ ಮೇಲೆ ಇದೆಯಲ್ವಾ? ಜನ ಕುತ್ಕೊಂಡು ನೋಡೋ ಥರ ಕೊಡಲಿ, ಜನ ಬರ್ತಾರೆ. ಹೌದು. ಈ ಪಿಕ್ಚರು ಯಾವ ಫಿಲಮ್ ತೆಗೆದ್ರು ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಆ ಲೆವೆಲ್ ಈ ಲೆವೆಲ್ ತೊಗೊಂಡೋಗಿ 450 ರೂಪಾಯಿ ಟಿಕೆಟು, 500 ರೂಪಾಯಿ ಟಿಕೆಟು, 600 ರೂಪಾಯಿ ಟಿಕೆಟು, ಸ್ಪೆಷಲ್ ಶೋ ಅಂತ ಪಿಕ್ಚರ್ ಕೊಡ್ತಾರೆ 6 ಗಂಟೆಗೆ. 6 ಗಂಟೆಗೆ ಪಿಕ್ಚರ್ಗೆ ಬಂದು ನೋಡಿದವನು 10 ಗಂಟೆ ಶೋ ಪಿಕ್ಚರ್ಗೆ ಜನನೇ ಇರೋದಿಲ್ಲ. ಅದು ಮಾಡ್ಕೊಳ್ಳೋದು ಯಾರು? ಇವರೇನೆ. ಒಬ್ಬ ಬಡವ ಬಂದು ನೀನು 500 ರೂಪಾಯಿ ಕೊಟ್ಟು ಟಿಕೆಟ್ ನೋಡು ಅಂದರೆ ಯಾರೂ ನೋಡೋಲ್ಲ ಸರ್. ಇವತ್ತು ನನ್ನ ಸಂಪಾದನೆ ಇಲ್ಲಿ 300 ರೂಪಾಯಿ ಇದ್ರೆ ನಾನು 350 ರೂಪಾಯಿ, ಅಲ್ಲಿ 250 ರೂಪಾಯಿ ಇದೆ ಇವತ್ತು ಟಿಕೆಟ್ ರೇಟ್ ನೋಡಿ ರಾಜಾ ಸಾಬ್ಗೆ. ಯಾರೋಗಿ ನೋಡ್ತಾರೆ? ಅದೇ 250 ರೂಪಾಯಿ ಇದ್ರೆ ನಾನು 3 ದಿನ ಊಟ ಮಾಡ್ತೀನಿ ಅಲ್ವಾ? ಇವರು ಫಿಲಮ್ ತೆಗೆದುಬಿಟ್ಟಿದ್ದೀನಿ, ಕೋಟಿಗಟ್ಟಲೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಇವ್ರು ಇಷ್ಟ ಬಂದಾಗೆ ಟಿಕೆಟ್ ರೇಟ್ ಏರಿಸಿದ್ರೆ ಅದು ತಪ್ಪಾಗುತ್ತೆ. ಸರ್, ಅದ್ರ ಬಗ್ಗೆ ನಾನು ಅಷ್ಟೊಂದು ಇದು ಮಾಡ್ಕೊಳ್ಳಿಲ್ಲ. ಅದರಲ್ಲಿ ಪೈರಸಿ ಮಾಡೋರು ಇದ್ದಾರೆ, ನಾವೇ ಕಣ್ಣಾರೆ ನೋಡಿದ್ದೀವಿ. ಥಿಯೇಟ್ರುಗಳಿಗೆ ಬರ್ತಾರೆ 4 ಜನ 5 ಜನ ಫ್ರೆಂಡ್ಶಿಪ್ಪಲ್ಲಿ ಬರ್ತಾರೆ. ಈಗ ನಾನೊಂದು 5 ನಿಮಿಷ ತೆಗಿತೀನಿ, ಇನ್ನೊಬ್ಬ 5 ನಿಮಿಷ ತೊಗೋತಾನೆ. ಮೊಬೈಲು ಒಳಗೆ ತೊಗೊಂಡೋಗ್ತಾರೆ, ಈ ಥರಗಳು ಮಾಡ್ಕೋತಾರೆ. ಆದರೆ ಇವರು ಅದನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಜನನೂ ಅದು ಮಾಡೋದು ತಪ್ಪು. ಅವರು ಬಂಡವಾಳ ಹಾಕಿರ್ತಾರೆ. ಇವಾಗ ನಾನು ಬಂಡವಾಳ ಹಾಕಿದ್ದೀನಿ ಅಂತ ನನ್ನ ಹತ್ರ ಬಂದು ಒಬ್ಬ ಕದ್ಕೊಂಡು ತಿನ್ಬಿಟ್ರೆ ನನಗೆ 10 ರೂಪಾಯಿ ಲಾಸು. ಈಗ ಅವರು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಹಿಂಗೆ ಎತ್ಕೊಂಡು ತಿಂದರೆ ಅವ್ರಿಗೆ ಎಷ್ಟು ನೋವಾಗುತ್ತೋ ಅದು ನಿಜ. ಅದು KD ಆಗಲಿ, ಮತ್ತು ಇದು ಆಗಲಿ, 45 ಆಗಲಿ, ಸುದೀಪ್ ಸರ್ ಫಿಲಮ್ಗಾಗಲಿ, ಅವೆಲ್ಲ ಮಾರ್ಕುಗೂ ಅವೆಲ್ಲ ಪೈರಸಿ ತುಂಬ ನಡೆದಿದೆ. ಮಾಡಬಾರ್ದು. ನಮ್ಮ ಜನ ಬುದ್ಧಿವಂತರು. ಇವಾಗ ಫಿಲಮ್ ನೋಡಿರ್ತಾರೆ, ಬೆಳಗ್ಗೆ 6 ಗಂಟೆಗೆ ಶೋ, ಸ್ಪೆಷಲ್ ಶೋ ಟಿಕೆಟ್ ಪಿಕ್ಚರ್ ನೋಡಿರ್ತಾರೆ. ಆಲೇ 1 ಗಂಟೆ ಶೋಗೆ ಪಿಕ್ಚರೇ ನೋಡೋಕ್ಕೆ ಬರೋಲ್ಲ. ಆಗಲೇ ನನ್ನ ಮೊಬೈಲಲ್ಲಿದೆ ಕಣೋ ಅಂತಾರೆ. ಇದನ್ನೆಲ್ಲ ನಾವೇ ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗೋರನ್ನ ನಾವೇ ತುಂಬ ಜನ ಕೇಳಿದ್ದೀವಿ. ಶಿವಮ್ಮ ಸರ್, ಥ್ಯಾಂಕ್ಸ್ ಸರ್.